ಎಲ್ರಿಗೂ ಬೆಳಗಿನ ಶುಭೋದಯ. ಇವತ್ತೇನಪ್ಪ ಅಂದರೆ ನನಗೆ ಬತ್ತಿದಂಗೆ ತುಂಬ ಖುಷಿಯಾಗೋಯ್ತು. ಯಾಕೆಂದರೆ ಗಾಡಿ ಲೋಡಾಗಿ ನಿಂತಿತ್ತು. ಇವತ್ತಾರು ಬೇಗ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಡೋಣ ಅಂತ ಹೊರಟ್ಬಿಟ್ಟು ಮುಂದೆ ಬಂದು ನೋಡ್ರೆ ಗಾಡಿ ಸ್ವಲ್ಪ ಗಲೀಜಾಗಿತ್ತು. ನೆನ್ನೆ ಮಳೆ ಬಂದ್ಬಿಟ್ಟು ಮಣ್ಣೆಲ್ಲ ತುಂಬ್ಕೊಬಿಟ್ಟಿತ್ತು. ಅದಕ್ಕೆ ಗಾಡಿಗೆಲ್ಲ ಕ್ಲೀನಾಗಿ ನೀರು ಹಿಡಿದ್ಬಿಟ್ಟು ಬಟ್ಟೆ ತಂದು ಕ್ಲೀನಾಗಿ ಒರೆಸ್ತಿದ್ದೆ. ಯಾಕಪ್ಪ ಅಂದರೆ ನನ್ನ ಗಾಡಿ ಗಲೀಜಾಗಿ ನನಗೆ ಕಾಣಿಸೋದು ಇಷ್ಟ ಆಗಲ್ಲ. ಯಾಕೆಂದರೆ ನಮ್ಮ ಗಾಡಿ ಎಷ್ಟು ಕ್ಲೀನಾಗಿರುತ್ತೆ ನಮ್ಮ ಮನಸ್ಸು ಅಷ್ಟೇ ಸ್ವಚ್ಛವಾಗಿರುತ್ತೆ ನನ್ನ ನಂಬಿಕೆ. ಸರಿ ಆಯಿತು, ಅಷ್ಟರಲ್ಲಿ ಗಾಡಿ ಸ್ವಲ್ಪ ಆಚಿಕಾಕಪ್ಪ ನಿಂದು ಗಾಡಿ ಲೋಡ್ ಆಗಲ್ಲ, ಇವಾಗಲೇ ಇನ್ನೂ ಸ್ವಲ್ಪ ಐತೆ ಮೆಟೀರಿಯಲು ಹಾಕಬೇಕು ಅಂದರು. ನನಗೂ ತುಂಬಾ ಬೇಜಾರಾಯಿತು. ಯಾಕೆಂದರೆ ಬೇಗ ಹೋಗೋಣ ಅಂತ ಅಂದ್ಕೊಂಡೆ, ಬಟ್ ಇನ್ನೂ ಮೆಟೀರಿಯಲ್ ಐತೆ ಅಂತ ಅಂದ್ರಲ್ಲ, ಇನ್ನೇನು ಮಾಡೋಂಗಿಲ್ಲ, ವೆಯ್ಟ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಸ್ವಲ್ಪ ಗಾಡಿನ ಮುಂದಕ್ಕೆ ಹೋಗಿ ಮುಂದಕ್ಕೆ ಹಾಕ್ಬಿಟ್ಟು ಗಾಡಿಲೇ ಕೂತ್ಕೊಂಡು ವೆಯ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ಅಷ್ಟರಲ್ಲೇ ನಮ್ಮ ಹುಡುಗರು ಬಂದರು. ಅವರು ಸ್ವಲ್ಪ ಓತ್ಲೆ ಹೊಡಿತಿದ್ರು. ಅದಕ್ಕೆ ಅವ್ರು ಸ್ವಲ್ಪ ವೀಡಿಯೋ ಮಾಡ್ಕೊಂಡು ಈ ನನ್ನ ಮಗನ ಸ್ಟಾರ್ಟ್ ಆಯ್ತಪ್ಪ ಅಂತ ಅನ್ಕೋತಾಯಿದ್ರು. ಸರಿ ಆಯಿತು ಅಂತ ಕೂತಿದ್ದೆ. ಅಷ್ಟರಲ್ಲೇ ನವೀನ ಗಾಡಿ ಲೋಡ್ ಆಯಿತು. ನಂದು ಒಂದೇ ಕಡೆ. ಅವನು ಹೊರಟ ಇನ್ನೂ ನಾನು ಹೊರಟೇ ಇಲ್ವಲ್ಲ ಅನ್ನೋ ದುಃಖದಲ್ಲಿದ್ದೆ. ಅಷ್ಟರಲ್ಲೇ ನನ್ನ ಗಾಡಿನೂ ಲೋಡ್ ಆಗಿ ಹೋಯಿತು. ಎಲ್ಗಪ್ಪ ಅಂದರೆ ಇವತ್ತು 2 ಕಡೆ, ಒಂದು ಬನ್ನೇರುಘಟ್ಟ, ಇನ್ನೊಂದು ಮಾಲೂರು. ಸರಿ ಆಯಿತು ಅಂತೇಳ್ಬಿಟ್ಟು ಡೋರ್ ಕ್ಲೋಸ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಮರ ಗಿರ ಎಲ್ಲ ತೆಗೆದ್ಬಿಟ್ಟು ಕ್ಲೀನಾಗಿ ಡೋರ್ ಕ್ಲೋಸ್ ಮಾಡ್ಕೊಂಡು ಅಲ್ಲಿಂದ ಸೀದಾ ಬಿಟ್ಟವನೇ ಬಂದೆ. ಇವತ್ತು ಕಂಟೈನರ್ ಅಡ್ಡ ಇತ್ತು, ಸುಮಾರು ಒಂದು ಅರ್ಧ ಗಂಟೆ ಅದು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ. ಅಲ್ಲಿಂದ ಸೀದಾ ಬಿಟ್ಟವನೇ ಫಸ್ಟ್ನೇ ಪಾಯಿಂಟಿಗೆ ಬಂದೆ. ಫಸ್ಟ್ನೇ ಪಾಯಿಂಟಿಗೆ ಬಂದು ನೋಡ್ರೆ ನನಗೆ ತುಂಬ ಬೇಜಾರಾಗೋಯ್ತು. ಯಾಕಪ್ಪ ಅಂದರೆ ಫುಲ್ಲು ಚಿಕ್ಕ ರೋಡು. ಏನು ಮಾಡಲಿ, ಅಲ್ಲಿ ಹೊಡಿಬೇಕು, ಅಲ್ಲಿ ಕಾರ್ ಇದೆ, ಹಿಂದೆ ಗೋಡೆ ಇದೆ, ಮುಂದೆ ಸ್ಯಾಂಡ್ ಇದೆ, ಗಾಡಿ ಕಟ್ಟಾಗಲ್ಲ. ನಂಗಂತೂ ಇವೆಲ್ಲ ನೋಡಿ ತುಂಬ ಬೇಜಾರ್ತದೆ. ಒಂದ್ಸಲಿ ಡ್ರೈವರ್ ಜೀವನನೇ ಬೇಡ ಅನಿಸ್ಬಿಡ್ತದೆ. ಆದರೂ ಏನು ಮಾಡೋಂಗಿಲ್ಲ, ಬಂದಿದ್ದೀವಿ. ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಮುಖ್ಯ, ಅವ್ರಿಗೆ ಬೇಜಾರು ಮಾಡಬಾರ್ದು ಅಂತ. ನಮಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ ಅಂತೇಳ್ಬಿಟ್ಟು ನುಗ್ಸೋಣ ಅಂತೇಳ್ಬಿಟ್ಟು ಪ್ರಯತ್ನ ಪಡೋಣ ಅಂತ ಪಟ್ಟೆ. ಆಗಲಿಲ್ಲ. ಸರಿ ಆಯಿತು ಅಂತೇಳ್ಬಿಟ್ಟು ಅಲ್ಲಿಂದ ರಿವರ್ಸ್ ತಗೊಂಡು ಅಲ್ಲೇ ಅನ್ಲೋಡ್ ಮಾಡಿಸ್ಬಿಟ್ಟು ಅಲ್ಲಿಂದ ಸೀದಾ ಬಂದವನೇ ಮೇನ್ ರೋಡಲ್ಲಿ ಸೈಡ್ಗೆ ಹಾಕ್ಬಿಟ್ಟು ಊಟ ಮಾಡೋಣ ಅಂತೇಳ್ಬಿಟ್ಟು ಕೂತ್ಕೊಂಡು ಊಟ ಮಾಡ್ತಾಯಿದ್ದೆ. ಯಾಕಪ್ಪ ಅಂದರೆ ಡ್ರೈವರ್ ಲೈಫಲ್ಲಿ ನಾವು ಊಟ ಮಾಡ್ತೀವಿ ಅನ್ನೋದೆಲ್ಲ ಸುಳ್ಳು, ಟೈಮಿಗೆ ಕರೆಕ್ಟಾಗಿ. ಅದಕ್ಕೇ ಸಿಕ್ಕಿದ ಟೈಮಲ್ಲಿ ತಿನ್ಕೊಬಿಡ್ಬೇಕು ಅಂತ ರೋಡಲ್ಲೇ ಖಾಲಿ ಇತ್ತು ಅಂತೇಳ್ಬಿಟ್ಟು ಸೈಡ್ಗೆ ಹಾಕ್ಬಿಟ್ಟು ಅಲ್ಲೇ ತಿನ್ಕೊಂಡು 2ನೇ ಪಾಯಿಂಟು ಅನ್ಲೋಡ್ ಮಾಡಿಕೊಂಡು ಅಲ್ಲಿಂದ ಸೀದಾ ಮನೆ ಕಡೆಗೆ ಹೊರಡೋಣ. ಇವತ್ತು ಟೈಮ್ ಆಗೋಯ್ತು ಇವತ್ತು ಅಂತ ಅಂದ್ಕೊಂಡು ಹೊರಟೆ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡೋದು ಮರಿಬೇಡಿ. ಯಾವಾಗಲೂ ಹಿಂಗೆ